ಗುರುಭ್ಯೋ ನಮಃ ಹರಿ ಓಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರ್ಕವಂದನಾ ಮೃತ್ಯೋರ್ಮಕ್ಷೇಮಾಮೃತಾತ್. ಎಲ್ಲರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನಾಡಿನ ಸಮಸ್ತ ಜನಗಳಿಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಆ ಮಹಾಶಿವ ಎಲ್ಲರಿಗೂ ಕೂಡ ಉತ್ತಮ ಆರೋಗ್ಯವನ್ನು, ಐಶ್ವರ್ಯವನ್ನು, ನೆಮ್ಮದಿಯನ್ನು ಕರುಣಿಸಿಕೊಡಲಿ. ಕೊನೆಯ ಸಮಯದಲ್ಲಿ ಒಳ್ಳೆಯ ಮುಕ್ತಿಯನ್ನು ಭಗವಂತ ಅನುಗ್ರಹವನ್ನು ಮಾಡಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಶಿವರಾತ್ರಿ ಅಂತ ಹೇಳಿದ ತಕ್ಷಣ ಅದು ಶಿವನ ರಾತ್ರಿ ಅಂತ, ಅಂದರೆ ರಾತ್ರಿ ಪೂರ್ಣ ಜಾಗ್ರತೆಯಿಂದ ಇರಬೇಕು, ಅಂದರೆ ಜಾಗರಣೆ ಮಾಡಿಕೊಂಡಿರಬೇಕು. ಸಹಿತವಾಗಿ ಬೆಳಗ್ಗೆಯಿಂದ ರಾತ್ರಿ ಕೂಡ ಏನು ಸೇವನೆ ಮಾಡಬಾರ್ದು. ಶಿವನನ್ನು ಆರಾಧನೆ ಮಾಡಿದರೆ ಶಿವ ನನಗೆ ಬೇಗ ಒಲ್ದು ಬಿಡ್ತಾನೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಅದು ನಿಜನಾ? ಶಾಸ್ತ್ರಕಾರರು ಎಲ್ಲರೂ ಉಲ್ಲೇಖಿಸಿದ್ದಾರಾ? ಶಿವನ ರಾತ್ರಿ ಅಂದರೆ ಶಿವರಾತ್ರಿ ಎಂದು ನಾವು ಜಾಗರಣೆಯನ್ನು ಮಾಡಬೇಕು, ಉಪವಾಸವನ್ನು ಮಾಡಬೇಕು ಅಂತ. ತುಂಬ ಜನಕ್ಕೆ ಗೊಂದಲವೇ ಇರುತ್ತೆ. ತುಂಬ ಜನಕ್ಕೆ ಜಾಗರಣೆ ಮಾಡಬೇಕು ಅಂತೇಳಿದ್ರೆ ರಾತ್ರಿನೇ ಎದ್ದಿರಬೇಕು ಅಂತ. ತುಂಬ ಜನರ ತಪ್ಪು ಭಾವನೆ ಏನು ಅಂತ ಹೇಳಿದ್ರೆ, ಅಥವಾ ಗೊತ್ತೋ ಗೊತ್ತಿಲ್ಲದೋ ಅವರ ಕೈಯಾರ ಅವರೇ ಮಾಡತಕ್ಕಂಥ ಸಮಸ್ಯೆ ಏನಂತ ಹೇಳಿದ್ರೆ, ನಾನು ಜಾಗರಣೆ ಇರಬೇಕು ಅಂತೇಳಿ ತುಂಬ ಜನ ನೋಡಿರ್ತೀವಿ. ಮೂವಿಗಳನ್ನು ನೋಡ್ತಾ ಕೂತಿರ್ತೀರಾ, ಹಾಡುಗಳನ್ನ ಕೇಳ್ತಾ ಕೂತಿರ್ತೀರಾ, ಅಥವಾ ಸ್ನೇಹಿತರೊಂದಿಗೆ ಒಂದು ಆಸೆ ಬರುತ್ತಾ ಒಂದು ಆಟಗಳನ್ನು ಆಡ್ತಿರ್ತೀರಾ, ಅಥವಾ ಅವ್ರದ್ದು ಒಳ್ಳೆ ಸ್ನೇಹಿತರೊಂದಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ. ಅವರ ಉದ್ದೇಶ ರಾತ್ರಿ ಎದ್ದಿರಬೇಕಪ್ಪ, ರಾತ್ರಿ ಎದ್ದಿದ್ರೆ ನಂಗೆ ಶಿವ ಅನುಗ್ರಹ ಮಾಡಿಬಿಡ್ತಾನೆ. ಅದು ನಿಜನಾ? ರಾತ್ರಿ ಎದ್ದಿದ್ರೆ ಖಂಡಿತ ಎಲ್ಲರಿಗೂ ಶಿವ ಅನುಗ್ರಹ ಮಾಡಿಕೊಡ್ತಾನ ಅಂತ? ಖಂಡಿತ ಇಲ್ಲ. ಯಾರು ರಾತ್ರಿ ಹೊತ್ತು ಶಿವನ ಆರಾಧನೆಯನ್ನು ಮಾಡುತ್ತಾರೋ ಅಥವಾ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡ್ತಾರೋ ಖಂಡಿತವಾಗಿಯೂ ಶಿವ ಒಲಿತಾನೆ ಅಂತ. ತುಂಬ ಜನಕ್ಕೆ ಅನಿಸ್ತಿರುತ್ತೆ, ಶಿವರಾತ್ರಿ ಅಂತ ಏನಕ್ಕೆ ಆಚರಣೆ ಮಾಡ್ತೀವಿ, ಅವತ್ತು ಏನು ವಿಶೇಷ ಅಂತ. ಅಂದಿನ ದಿನ ಶಿವ ಜನ್ಮ ತಾಳಿದ ದಿನ ಅಂತ ಶಿವರಾತ್ರಿನ ಆಚರಣೆ ಮಾಡ್ತೇವೆ. ಶಾಸ್ತ್ರಕಾರರು ಉಲ್ಲೇಖಿಸಿದ್ದಾರೆ, ಶಿವ ಆ ದಿನ ಜನನವಾಗಿದ್ದು ಅಂತ. ಅದೇ ದಿನ ಶಿವನಿಗೂ ಮತ್ತು ಪಾರ್ವತಿಗೂ ಮದುವೆಯಾಗಿದ್ದ ದಿನ ಅಂಥೇಳಿ ಶಿವರಾತ್ರಿನ ಆಚರಣೆ ಮಾಡತಕ್ಕಂಥದ್ದು ಶಾಸ್ತ್ರಕಾರರು ಇನ್ನೂ ಉಲ್ಲೇಖಿಸಿದ್ದಾರೆ. ಶಿವರಾತ್ರಿಯಂದು ಸಾಕ್ಷಾತ್ ಶಿವನೇ ಭೂಲೋಕಕ್ಕೆ ಬಂದು ಮನುಜರನ್ನು ಆಶೀರ್ವಾದವನ್ನು ಮಾಡುತ್ತಾರೆ, ಅವರ ಸಂಪೂರ್ಣ ಕರ್ಮಗಳನ್ನು ಕಳೀತಾನೆ ಅಂಥೇಳಿ. ಈ ಶಿವರಾತ್ರಿ ತುಂಬ ಬೇಗ ಕನೆಕ್ಟ್ ಆಗೋದು ಆಧ್ಯಾತ್ಮಿಕ ವಿಚಾರಗಳಲ್ಲಿ. ಯಾರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೋ, ಈ ಎಲ್ಲ ಸಂಸಾರದ ಜಂಜಾಟಗಳು ನನಗೆ ಸಾಕಾಗಿದೆ, ನಾನು ಈ ಲೌಕಿಕ ಪ್ರಪಂಚವನ್ನು ಬಿಟ್ಟು ಹೋಗಬೇಕು, ನನಗೆ ಮುಕ್ತಿ ಸಿಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಶಿವರಾತ್ರಿ ತುಂಬ ಸೂಕ್ತವಾದ ಸಮಯ ಅಂತ. ಈ ದಿನ ಯಾರು ಯಥೇಚ್ಛವಾಗಿ ಅನುಷ್ಠಾನಗಳನ್ನು ಮಾಡ್ತಾರೋ, ಜಪ ತಪಗಳನ್ನು ಮಾಡ್ತಾರೋ, ಓಂ ನಮಃ ಶಿವಾಯ ಎಂಬ ಬೀಜಾಕ್ಷರಿ ಮಂತ್ರಗಳನ್ನು ಯಥೇಚ್ಛವಾಗಿ ಜಪಗಳನ್ನು ಮಾಡುತ್ತಾರೋ, ಅಥವಾ ಅವರ ಇಷ್ಟ ದೇವರ ಆರಾಧನೆ ಮಾಡುತ್ತಾರೋ, ಬಡವರಿಗೆ ಅನ್ನದಾನಗಳನ್ನು ಮಾಡುತ್ತಾರೋ, ಶಿವನಿಗೆ ರುದ್ರ ಅಭಿಷೇಕಗಳನ್ನು ಮಾಡ್ತಾರೋ, ಮಂತ್ರವೇ ಗೊತ್ತಿಲ್ಲ ಅಂತ ಹೇಳಿದಾಗ ಶಿವಲಿಂಗವನ್ನು ಇಟ್ಟುಕೊಂಡು ಓಂ ನಮಃ ಶಿವಾಯ ಅಂತ ಕ್ಷೀರ ಅಂದರೆ ಹಾಲಿನಲ್ಲೋ ಜಲದಲ್ಲೂ ಅಭಿಷೇಕ ಮಾಡ್ತಿರ್ತಾರೋ ಅವರಿಗೆ ಖಂಡಿತವಾಗಿಯೂ ಶಿವ ಮನಸ್ಸಿನ ಅಷ್ಟು ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುತ್ತಾನೆ. ಕೊನೆಯ ಸಮಯದಲ್ಲಿ ಅವರು ಅಂದುಕೊಂಡಂಗೆ ಮುಕ್ತಿ ಲೋಕವನ್ನು ಹೊಂದುತ್ತಾರೆ ಅಂತ. ನಾನು ಆಗಲೇ ಹೇಳಿದೆ, ಈ ಶಿವರಾತ್ರಿ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಜನಕ್ಕೆ ಈ ಕಲಿಯುಗದಲ್ಲಂತೂ ನಾನಾ ವಿಧ ಎಲ್ಲ ಕರ್ಮಗಳನ್ನು ಮಾಡಿಬಿಡ್ತಾರೆ. ಶಿವರಾತ್ರಿ ಎಂದು ನಾನು ಶಿವನ ಆರಾಧನೆ ಮಾಡ್ತೀನಪ್ಪ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿನ್ನಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ, ಸಂಜೆ ಜಾಗರಣೆ ಮಾಡಿಬಿಡ್ತೀನಿ. ಅದು ಜಾಗರಣೆ ಅಂದರೆ ನಾನು ದೇವ್ರ ನಾಮ ಕೇಳಲ್ಲ, ಕೇಳಿದ್ರೆ ನಂಗೆ ನಿದ್ದೆ ಬಂದುಬಿಡುತ್ತೆ. ಒಂದು ಚೆನ್ನಾಗಿರೋದು ಒಂದು ಮೂವಿ ನೋಡೋಣ ಬೆಳಗ್ಗೆ ಒಂದು ರಾತ್ರಿ ಒಂದು 10 ಗಂಟೆಯಿಂದ 1 ಗಂಟೆವರೆಗೂ. ಅದಾಗಿ ನಂತರ ಫ್ರೆಂಡ್ಸ್ಗಳ ಜೊತೆ ಏನೋ ಒಂದು ಸೇರ್ಕೊಂಡು ಗೇಮ್ಗೆ ಮಾಡಿಬಿಡೋಣ. ಅದಾದಮೇಲೆ ಬೆಳಗ್ಗೆ ಆಗುತ್ತೆ, ದೇವ್ರ ದರ್ಶನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಮಲಗಿಬಿಡೋಣ ಅಂತ. ಆ ಥರ ಮಾಡಿದ್ರೆ ಶಿವ ಒಲಿತಾನ? ತುಂಬ ಜನಕ್ಕೆ ಅಂದ್ಕೊಳ್ತಿರ್ತೀರ ಶಿವರಾತ್ರಿನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಅಂದರೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ, ಗರ್ಭಿಣಿಯರಾಗಿದ್ದರೆ, ಮಕ್ಕಳುಗಳಿದ್ದರೆ, ಮಕ್ಕಳುಗಳಿದ್ದರೆ ವಯಸ್ಸಾದವರು ಈ ಆಹಾರ ಪದಾರ್ಥಗಳಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಮಿತವಾದ ಆಹಾರವನ್ನು ತೆಗೆದುಕೊಳ್ಬೋದು. ನಿಮಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಇಲ್ಲ ನನ್ನ ದೇಹ ಚೆನ್ನಾಗಿದೆ, ಹಸುವಿನ ತಡೀತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಸ್ವಲ್ಪ ಪ್ರಮಾಣವನ್ನು ತಿಂದು ನೀವು ಶಿವರಾತ್ರಿನ ಆಚರಣೆ ಮಾಡ್ಬೋದು. ಸುಮ್ಮನೆ ಒಂದು ಜನರಲ್ ಆಗಿ ಹೇಳ್ತೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ತಿಂದಿಲ್ಲ, ನಿದ್ದೆಗೆಟ್ಟಿದ್ದೀರಾ, ಈ ಕಲಿಯುಗದಲ್ಲಿ ನಿಮಗೆ 100 ಭಾಗ ಖಂಡಿತವಾಗಿಯೂ ಏಕಾಗ್ರತೆ ಬರುತ್ತಾ, ಕಾನ್ಸಂಟ್ರೇಷನ್ ಬರುತ್ತಾ? ನೀವು ಯೋಚನೆ ಮಾಡಿ, ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನೀವು ಏನನ್ನು ಸ್ವೀಕಾರ ಮಾಡಬೇಕು ಅಂದ್ಕೊಂಡಿದ್ರೆ ಮಿತವಾಗಿ ಸ್ವೀಕಾರ ಮಾಡಿ. ಅನ್ನದ ಪದಾರ್ಥಗಳನ್ನ ಸ್ವೀಕಾರ ಮಾಡೋದು ತುಂಬ ನಿಷಿದ್ಧ. ಈ ಸಮಯದಲ್ಲಿ ಮಾಡಿ. ಲಘು ಪದಾರ್ಥಗಳನ್ನು, ಅವಲಕ್ಕಿಯನ್ನು, ಅದು ಶಾಖಾಹಾರ ಪದಾರ್ಥಗಳೇ ಆಗಿರಬೇಕು. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರಬಾರ್ದು. ಏನಂದರೆ ಅದು ಕಾಮಕ್ರೋಧ ಮತಮತ್ಸರಗಳನ್ನು ಉತ್ತೇಜನ ಮಾಡುತ್ತೆ ಅಂತೇಳಿ ಈರುಳ್ಳಿ ಬೆಳ್ಳುಳ್ಳಿ ವಸ್ತುಗಳನ್ನು ಬಳಸಬೇಡಿ ಈ ದಿನಗಳಲ್ಲಿ ಅಂತ ಹೇಳ್ತೀವಿ. ಶಿವನ ಆರಾಧನೆ ಯಥೇಚ್ಛ ಮಾಡೋದ್ರೆ ಲಾಭ ಆಗುತ್ತೆ. ಇನ್ನೂ ತುಂಬ ಜನ ಹೇಳ್ತಾರೆ, ನನಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ, ನಾನೊಬ್ಬ ನಾಸ್ತಿಕ, ನಾನು ಶಿವಲಿಂಗ ಪೂಜೆಗಳನ್ನು ಮಾಡೋದಿಲ್ಲ, ನಾನು ದೇವರನ್ನೇ ಆರಾಧನೆ ಮಾಡೋದಿಲ್ಲ,
ಆದರೂ ನಾನು ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ನಾನು ಯಾವ ರೀತಿ ಆಚರಣೆ ಮಾಡಿದರೆ ನನಗೆ ಲಾಭ ಆಗುತ್ತೆ ಅಂತ ವಿಚಿತ್ರ ಪ್ರಶ್ನೆಗಳು ನಮ್ಮ ಬಳಿ ತುಂಬ ಜನ ಬಂದು ಕೇಳ್ತಾರೆ. ಗುರುಗಳೇ, ನೀವು ಹೇಳ್ತೀರಾ ಶಿವರಾತ್ರಿಯೊಂದು ಒಂದು ಮಹಾ ದುರ್ಗಾ ಹೋಮ ಮಾಡಿ, ಅಥವಾ ಶಿವರಾತ್ರಿಯೊಂದು ಮಹಾ ಮೃತ್ಯುಂಜಯ ಹೋಮ ಮಾಡಿ ಆರೋಗ್ಯ ವೃದ್ಧಿ ಆಗುತ್ತೆ, ಅಥವಾ ಶಿವನಿಗೆ ಪಂಚಾಮೃತ ಸಹಿತವಾಗಿ ರುದ್ರಾಭಿಷೇಕ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆ ಲಾಭ ಆಗತ್ತೆ ಅಂತ. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನಾನೊಬ್ಬ ನಾಸ್ತಿಕ, ನಾನು ಶಿವರಾತ್ರಿ ಆಚರಣೆ ಮಾಡೋಕ್ಕಾಗೋದಿಲ್ವಾ ಅಂತ. ಖಂಡಿತವಾಗಿಯೂ ಆಚರಣೆ ಮಾಡ್ಬೋದು ಅಂತ. ಬಡವರಲ್ಲಿ ದೇವರನ್ನು ನೋಡಿ ಅಂತ. ನಿಮಗೆ ಯಾರೋ ನಿಮ್ಮ ಕಣ್ಣು ಮುಂದೆ ಒಂದಷ್ಟು ಬಡವರು ಇರ್ತಾರೆ, ಅವರಿಗೆ ತೆಗೆದುಕೊಂಡಾಗ ಒಂದು ಕ್ಷೀರ ಹಾಲನ್ನಾರ ಕೊಡಿ, ಅಥವಾ ಅವರಿಗೆ ಯಾರಿಗೋ ಎಷ್ಟೋ ಜನಕ್ಕೆ ಒಂದು ಒದಕೆಗಳನ್ನು ಇರೋದಿಲ್ಲ, ಅವರಿಗೆ ಒಂದಷ್ಟು ಒದಕೆಗಳನ್ನು ರಾತ್ರಿ ಹೊತ್ತು ಕೊಡಿ. ಖಂಡಿತವಾಗಿಯೂ ಶಿವ ನಿಮಗೆ ಅಭಯಸ್ಥನಾಗಿರ್ತಾನೆ. ಇನ್ನೂ ತುಂಬ ಜನಕ್ಕೆ ಆಹಾರಗಳು ಊಟಗಳಿರೋದಿಲ್ಲ, ಅವರಿಗೆ ಒಂದು ಹೊತ್ತಿನ ಊಟ ಕೊಡಿಸಿ, ಖಂಡಿತವಾಗಿಯೂ ಶಿವ ತೃಪ್ತನಾಗ್ತಾನೆ ಅಂತ. ಪ್ರಮುಖವಾಗಿ ಶಿವರಾತ್ರಿ ಎಂದು ಯಾರು ಮೃತ್ಯುಂಜಯ ಹೋಮಗಳನ್ನು ಮಾಡಿಸ್ಕೊಳ್ತಾರೋ ಅವರ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಯಾರು ಶಿವರಾತ್ರಿ ಎಂದು ಗೋಪೂಜೆ ಮಾಡಿಕೊಂಡು ಶಿವನ ವಾಹನವಾದ ನಂದಿಗೆ ಅಕ್ಕಿ, ಬಾಳೆಹಣ್ಣು, ಬೆಲ್ಲವನ್ನು ಸ್ವೀಕಾರವಾಗಿ ಕೊಡ್ತಾರೋ, ಗೋಪೂಜೆ ಮಾಡಿ ಕೊಡ್ತಾರೋ ಅವರ ಅಷ್ಟು ಕರ್ಮಗಳು ಕಳೆಯುತ್ತೆ. ಯಾರು ಶಿವರಾತ್ರಿ ಎಂದು ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡುತ್ತಾರೋ ಅವರ ಅಷ್ಟು ಕರ್ಮಗಳು ಕಳೆದು ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ. ಯಾರು ಶಿವರಾತ್ರಿ ಎಂದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರಗಳಿಂದ ಶಿವನ ಆರಾಧನೆಯನ್ನು ಮಾಡುತ್ತಾರೋ, ಜಪಗಳು ಮಾಡುತ್ತಾರೋ ಅವರ ಸಂಪೂರ್ಣ ಕರ್ಮಗಳು ಕಳೆದು ಖಂಡಿತವಾಗಿಯೂ ಮುಕ್ತಿ ಲೋಕವನ್ನು ಹೊಂದಬಹುದು ಅಂತ ತುಂಬ ಜನಕ್ಕಿರುತ್ತೆ. ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ವೈಜ್ಞಾನಿಕವಾಗಿ ಒಂದು ಕಾರಣವಿರುತ್ತೆ ಅಂತ. ಅಂದರೆ ಆಧ್ಯಾತ್ಮಿಕವಾಗಿ ಯಾರು ಈ ದಿನಗಳಲ್ಲಿ ಯಥೇಚ್ಛವಾಗಿ ಶಿವನ ಆರಾಧನೆ ಮಾಡುತ್ತಾರೋ ಅಥವಾ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡುತ್ತಾರೋ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಶಿವನ ಅನುಗ್ರಹವಾಗಲಿ. ಆ ಶಿವನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸಂಪೂರ್ಣ ಕುಟುಂಬದವರೆಗೆ ಉತ್ತಮ ಆರೋಗ್ಯವನ್ನು, ಐಶ್ವರ್ಯವನ್ನು ಭಗವಂತ ಕರುಣಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಪ್ರತಿಯೊಬ್ಬರು ಕೂಡ ಶಿವನ ಅನುಗ್ರಹವಿರಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.